ರಾಜ್ಯ ಸರ್ಕಾರ NCERT ಹೆಸರೆಳ್ಕೊಂಡು 8ರಿಂದ 12ನೇ ತರಗತಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯವಾದಂಥ ವಿಚಾರ. ರಾಜ್ಯ ಸರ್ಕಾರ ಇರುವಂಥ ಸರ್ಕಾರಿ ಶಾಲೆಗಳನ್ನ, ಶೌಚಾಲಯಗಳನ್ನ ಮತ್ತು ದುರಸ್ತಿ ಮಾಡೋದ್ರ ಕಡೆ ಗಮನ ಹರಿಸಬೇಕೇ ಹೊರತು ಈ ರೀತಿ ಇಲ್ಲಸಲ್ಲದ ಪಾಶ್ಚಿಮಾತ್ಯ ಸಂಸ್ಕೃತಿ ಏನಿದೆ ಅದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿಯನ್ನು ಕಲಿಸುವಂಥ, ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ಶಿಕ್ಷಣ ವ್ಯವಸ್ಥೆ ಬಂದರೆ ಅದು ಒಳ್ಳೆಯದು. ಅಂದರೆ ನಾವು ಏನು ಈ ಫಾರಿನ್ ಥರ ಇವತ್ತು ಮಕ್ಕಳುಗಳಿಗೆ ಗುರುವೇ ಇಲ್ದೇ ಬರುವಂಥವು ಯಾವ್ದಾರ ವಿದ್ಯೆ ಅನ್ನೋದಿದ್ರೆ ಸೆಕ್ಸ್ ಎಜುಕೇಷನ್ ಅವೆಲ್ಲರೂ ಕೂಡ ಬೆಳೆದ್ರು. ಆದರೆ ಸರ್ಕಾರ ಗಮನ ಹರಿಸಿ ಯಾವ ಕಡೆ ಗಮನ ಹರಿಸ್ಬೇಕಾಯ್ತು ಅಂತಂದರೆ ಇವತ್ತು ಆನ್ಲೈನ್ ಗೇಮ್ಗಳಾಗಿರ್ಬೋದು, ಆನ್ಲೈನು ದಂಧೆಗಳಾಗಿರ್ಬೋದು, ಡ್ರಗ್ಸ್ ಜಾಲಗಳಾಗಿರ್ಬೋದು, ರಮ್ಮಿ ಸರ್ಕಲ್ ಅಂತೆಲ್ಲ ಬರ್ತದಲ್ಲ, ಆ ಒಂದು ಆ್ಯಪ್ಗಳನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಅದ್ರ ಬಗ್ಗೆ ಅರಿವು ಮೂಡಿಸೋದ್ರ ಮುಖಾಂತರ ಯುವಕರನ್ನ ಸನ್ಮಾರ್ಗದಲ್ಲಿ ಕರ್ಕೋಬೇಕು. ಅದು ಬಿಟ್ಟು ಇಲ್ಲ ಸಲ್ದನ್ನೋದು ನೀವು ಸಾಲ ಕಟ್ಟಡಿ ದುರಸ್ತಿ ಮಾಡ್ದೇ, ಶೌಚಾಲಯ ದುರಸ್ತಿ ಮಾಡ್ದಲೆ, ಈ ರೀತಿ ಲೈಂಗಿಕ ಶಿಕ್ಷಣದ ಬಗ್ಗೆ ನಾವು ಟ್ಯೂಷನ್ ಕೊಡ್ತೀವಿ, ನಾವು ಪಠ್ಯದಲ್ಲಿ ಸೇರ್ತೀವಿ ಅಂತ ಅನ್ನೋದು ಇದು ಅಕ್ಷಮ್ಯ, ಒಳ್ಳೆಯ ಲಕ್ಷಣ ಅಲ್ಲ. ಭಾರತೀಯ ಸಂಸ್ಕೃತಿಯನ್ನು ಕಲಿಸುವಂಥ ಒಂದು ಒಳ್ಳೆಯ ನಡೆಯನ್ನು ಸರ್ಕಾರ ಮಾಡಲಿ. ಇದು ಬೇಡ, ಇದು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಏನಿದೆ ಅದ್ರ ಕಡೆ ಗಮನ ಹರಿಸ್ಲಿ ಅಂತೇಳಿ. ಯಾಕೆಂತಂದರೆ ಇವತ್ತು ಅದು ಬೇಕು. ಯಾಕೆಂತಂದರೆ ಮಕ್ಕಳಿಗೆ ಈಗ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಅಂತ ಹೇಳ್ಕೊಡ್ತೀನಿ ಅಂತ ಇವತ್ತೆಲ್ಲ ಪೋಷಕರುಗಳೆಲ್ಲ ಯಾವುದೋ ಏನು ಒಂದು ಸ್ಪರ್ಶ ಏನಿರುತ್ತೆ, ಇದು ಒಳ್ಳೆ ಸ್ಪರ್ಶನ ಇಲ್ಲ ಕೆಟ್ಟ ಸ್ಪರ್ಶನ ಅಂತ ಮನೇಲೇ ಪೋಷಕರು ಹೇಳ್ಕೊಡ್ಬೋದು. ಅದಕ್ಕೆ ಬೇರೆ ಟ್ಯೂಷನ್ ಟೀಚರ್ನ ನೇಮಕ ಮಾಡ್ಕೊಂಡು ಏನು ಕೊಡೋಂಥ ಅಗತ್ಯ ಇಲ್ಲ. ಯಾಕೆಂತಂದ್ರೆ ಇವತ್ತು ಮಕ್ಕಳುಗಳು ಭಾಳ ಇಂಟೆಲೆಕ್ಚುಯಲ್ಗಳಿದ್ದಾರೆ, ಭಾಳ ಬ್ರಿಲಿಯಂಟ್ ಇದ್ದಾರೆ. ಅವರು ಬೇಕಾಗಿರೋಂಥದ್ದೇನು ಈ ಆನ್ಲೈನ್ ಗೇಮ್ಗಳು, ಆಳುಮೂಳು ಅವೆಲ್ಲನೂ ಬ್ಯಾನ್ ಮಾಡಿಬಿಟ್ರೆ ನೋಡಿ, ಮಕ್ಕಳುಗಳು ಓದ್ಕೊಂಡು ಚೆನ್ನಾಗಿ ಸನ್ಮಾರ್ಗಿಗಳಾಗಿ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಯ್ತಾರೆ. ಇಲ್ದನೋ ಇರುವಂತಹ ಏನು ಈ ವ್ಯವಸ್ಥೆ ಏನಿದೆ ಅದಕ್ಕೆ ಮೆಕಾಲೆ ಶಿಕ್ಷಣವನ್ನು ತುರುಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಇದು ಅಕ್ಷಮ್ಯ, ಒಳ್ಳೆಯ ಲಕ್ಷಣ ಅಲ್ಲ. ಇದನ್ನು ಕೈ ಬಿಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ಮಂಜುನಾಥ್.